All eyes towards India versus England ODI series. T20 ಅಂತೂ ಉಣ್ಕೊಂಡು ಹೋಗಿದ್ದಾಯ್ತು. ODI ಏನ್ ಕಿತ್ ದಬಾಕ್ಬಿಡ್ತಾರೆ ಇಂಡಿಯಾದವರು ಅಂತ ಇಂಗ್ಲೆಂಡ್ ಅವರು ಅನ್ಕೊಂಡ್ ಕೂತ್ಕೊಂಡಿದ್ದಾರೆ. ಅಡ್ವಾನ್ಸ್ ನಲ್ಲಿ ಆಗ್ತಿರುವಂತ ಮೊದಲನೇ ಮ್ಯಾಚು ಯಾವ ತರ ಇರುತ್ತೆ, ಪ್ಲೇಯಿಂಗ್ 11 ಇಂಡಿಯಾದ ಕಾಂಬಿನೇಷನ್ ಯಾವ ತರ ಹೋಗ್ಬೋದು, ಇಂಜುರಿಗಳ ಸುರಿಮಳೆ ಅಂತೂ ಇಂಡಿಯಾಗೆ ಬಂದಿದ್ದಾಗಿದೆ. ರಿಪ್ಲೇಸ್ಮೆಂಟ್ ಕೂಡ ಆಡ್ ಆನ್ ಮಾಡ್ಕೊಂಡಿದ್ದಾಗಿದೆ. 2 ರಿಪ್ಲೇಸ್ಮೆಂಟ್ ಕೂಡ ಆಯ್ತು. ಶಿವಮ್ ದುಬೆ ಆಡ್ ಆನ್ ಆದ್ರು ನಿತೀಶ್ ರೆಡ್ಡಿ ಅವರ ಜಾಗದಲ್ಲಿ, ಜೊತೆಗೆ ಹರ್ಷಿತ್ ರಾಣಾ ಅವರ ಜಾಗದಲ್ಲಿ ಹೊಸದಾಗಿ ಎಡಿಟ್ ಆಗಿರೋದು ಸ್ಕ್ವಾಡ್ ಯಾರು ಅಂದರೆ ಅದು ಪ್ರಿನ್ಸ್ ಯಾದವ್ ಅವರು ಸ್ಕ್ವಾಡ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಸೊ ಈ 2 ಚೇಂಜ್ ಆಯಿತು ಅಂತಂದರೆ ಪ್ಲೇಯಿಂಗ್ 11 ಕಾಂಬಿನೇಷನ್ ಯಾವ ಥರ ಹೋಗುತ್ತೆ ನಾನು ಅನ್ಕೊಂಡಿದ್ದೀನಿ ಈ ಥರ ಆಗಬಹುದು ಅಂತ. ಆಲ್ ಆಫ್ ಎ ಸಡನ್ ಶಿವಮ್ ದುಬೆ ಅವರು ಸ್ಕ್ವಾಡಿಗೆ ಎಂಟ್ರಿ ಕೊಡಿರೋ ಫ್ಯೂ ಡೇಸ್ ಆಗಿದೆ. ಇವ್ರನ್ನ ಪಟ್ಟಣಕ್ಕೆ ತಗೊಂಡ್ಬಿಡ್ತಾರೆ ಪ್ಲೇಯಿಂಗ್ 11 ಅಂತ ನನಗೇನು ODIs ಆಗಿರೋದ್ರಿಂದ ಡೌಟ್ ಹೊಡಿತಾ ಇದೆ. ಶಿವಮ್ ದುಬೆ ಅವರು ಆಡೋ ಸಾಧ್ಯತೆ ನನಗೆ ಅಷ್ಟೇ ಕಾಣಿಸ್ತಾ ಇಲ್ಲ. ಯಾಕಂದರೆ ಬೆಟರ್ ಬ್ಯಾಟರ್ಗಳು ಇರೋದ್ರಿಂದ ಬ್ಯಾಟಿಂಗ್ನ ಸ್ಟ್ರೆಂಥನ್ ಮಾಡ್ಕೊಬೇಕು. ಬೇಸಿಕಲಿ ODIs ಅಲ್ಲಿ ಪ್ರೂವನ್ ಆಗಿರುವಂಥ ಬ್ಯಾಟರ್ಗಳು ಆಡ್ತು ಅಂತಂದರೆ ಚೆನ್ನಾಗಿರುತ್ತೆ. ಗೊತ್ತಿರೋದೆ ನಿಮಗೆ ಏನಾಯಿತು ಅಂತ. T20 ಸೀರೀಸಲ್ಲಿ ಆಲ್ಮೋಸ್ಟ್ ನಾವು ಸೋತಿರುವಂಥದ್ದು 4 ಮ್ಯಾಚ್, ಆಲ್ಮೋಸ್ಟ್ 3 ಮ್ಯಾಚ್ ಮೇನ್ ಆಗಿ ಸೋತಿರೋದು ನಾವು ಬ್ಯಾಟಿಂಗ್ ಫೇಲ್ಯೂರಿಂದನೇ ನಾವು ಮ್ಯಾಚ್ಗಳನ್ನ ಸೋತಿರುವಂಥದ್ದು. ಸೊ ಅದರಿಂದ ಈ ಮ್ಯಾಚು ಖಂಡಿತ ಬ್ಯಾಟಿಂಗ್ನ ಸ್ಟ್ರೆಂಥನ್ ಮಾಡ್ಕೊಳ್ಳೇಬೇಕು. ಗೊತ್ತಿರೋದೇ ಎಡ್ಜ್ ಯಾವ ಥರ ಎಡ್ಜ್ ಹೊಡಿಯುತ್ತೆ ಆ್ಯಂಡ್ ಯಾವ ಥರ ಸ್ಟ್ರಗಲ್ ಮಾಡ್ತಾರೆ ಬ್ಯಾಟರ್ಸ್ಗಳು ಅನ್ನೋದು ಏನೇನು ಹೊಸದಾಗಿ ಏನು ಹೇಳಬೇಕಾಗಿಲ್ಲ. ಸೊ ಸಿಕ್ಕಾಪಟ್ಟೆ ಕಷ್ಟಪಡ್ತಾರೆ. ಬೌಲರ್ಸ್ಗಳು ಎಫೆಕ್ಟಿವ್ನೆಸ್ ಜಾಸ್ತಿ ಇರುತ್ತೆ. ಅದು ಎಸ್ಪೆಷಲಿ ಇಂಗ್ಲೆಂಡ್ ಬೌಲರ್ಸ್ಗಳು ಇವಾಗಿರುವಂಥ ಎಫೆಕ್ಟಿವ್ನೆಸ್ನ ನೋಡ್ತು ಅಂತಂದರೆ ಧ್ವಂಸ ಮಾಡಿಡೋದಕ್ಕೆ ನೋಡ್ತಾ ಇರ್ತಾರೆ ಇಂಡಿಯನ್ ಬ್ಯಾಟರ್ಸ್ಗಳನ್ನ ವಿಕೆಟ್ನ ಉಳಿಸಿಡೋಣ ಅಂತ. ಅದಕ್ಕೋಸ್ಕರ ಬ್ಯಾಟಿಂಗ್ ಸ್ಟ್ರೆಂಥನ್ ಮಾಡ್ಕೊಂಡು ನನ್ನ ಪ್ರಕಾರ ಬರ್ತಾರೆ. ಇಂಡಿಯಾ 5 ಬೌಲಿಂಗ್ ಆಪ್ಷನ್ ಜೊತೆಗೆ ಹೋಗ್ಬೋದು ಅಂತ ನಾನು ಪರ್ಸನಲಿ ಅನ್ಕೊಂಡಿದ್ದೀನಿ. ಸೊ ಸ್ಕ್ವಾಡ್ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ. ಶುಭನ್ ಗಿಲ್, ಶ್ರೇಯಸ್ ಅಯ್ಯರ್, ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಬ್ಯಾಟರ್ಸ್ ಆಯಿತು ಅಂದರೆ ವಿಕೆಟ್ ಕೀಪರ್ಸ್ ಆಗಿ KL ರಾಹುಲ್ ಮತ್ತು ಇಶಾನ್ ಕಿಶನ್ ನನ್ನ ಪ್ರಕಾರ ಇಬ್ಬರು ಲೆವೆಲ್ ಇರುವಂಥ ಸಾಧ್ಯತೆ ಜಾಸ್ತಿನಿದೆ. ಆಲ್ರೌಂಡರ್ಸ್ ಆಗಿ ಅಕ್ಷರ್ ಪಟೇಲ್, ಶಿವಮ್ ದುಬೆ, ವಾಷಿಂಗ್ಟನ್ ಸುಂದರ್ ಅಂಡ್ ಕುಲ್ದೀಪ್ ಯಾದವ್ ಇದ್ದಾರೆ. ಫಾಸ್ಟ್ ಬೌಲರ್ಸ್ ಆಗಿ ಜಸ್ಪ್ರೀತ್ ಬುಮ್ರಾ, ಕುಲ್ದೀಪ್ ಯಾದವ್ ಯಾವ ಸೇಮಿ ಆಲ್ರೌಂಡರ್ ಗುರು ಅಂತ ಹೇಳ್ತೀರಾ. ಬ್ಯಾಟಿಂಗ್ ಸ್ವಲ್ಪ ಡಿಸೆಂಟಾಗಿ ಆಡ್ತಾರೆ ಗುರು, ಅದಕ್ಕೋಸ್ಕರ ಇವ್ರು ಅಪ್ತೌಡ್ರು ಪ್ರಮೋಟ್ ಮಾಡ್ತಾರೆ. ಒಂದು ಸ್ವಲ್ಪ 7, 8, 9 ಈ ಥರ ಪ್ರಮೋಟ್ ಮಾಡ್ತಾರೆ. ಆಮೇಲೆ ಫಾಸ್ಟ್ ಬೌಲರ್ಸ್ ಅಂತ ಬಂದಾಗ ಜಸಿಬಾಯ್, ಹರ್ಷದೀಪ್ ಸಿಂಗ್, ಪ್ರಸಿದ್ಧ ಕೃಷ್ಣ ಈ 3 ಜನ ಮೈನ್ ಬೌಲರ್ಸು. ಸೊ ಇವ್ರು 3 ಜನ ಆಡುವಂಥ ಚಾನ್ಸ್ ಜಾಸ್ತಿ ಇದೆ. ಗುರ್ನೂರ್ ಪ್ರಾರ್ ಮತ್ತು ಪ್ರಿನ್ಸ್ ಯಾದವ್ಗೆ ರೆಸ್ಟ್ ಕೊಡುವಂಥ ಸಾಧ್ಯತೆ ಕಾಣಿಸ್ತಾ ಇದೆ. ಓಪನ್ ಮಾಡ್ತಾರೆ ನನ್ನ ಪ್ರಕಾರ ಕ್ಯಾಪ್ಟನ್ ಆಗಿರುವಂಥ ಶುಭ್ಮನ್ ಗಿಲ್. ಶ್ರೇಯಸ್ ಅಯ್ಯರ್ಗೆ ವೈಸ್ ಕ್ಯಾಪ್ಟನ್ಸಿ ಬೇರೆ ಕೊಟ್ಟಿರೋದ್ರಿಂದ ಅವರೊಂದು ಶಾರ್ಟ್ ಆಗಿ ಆಡ್ತಾರೆ. ಇದೆಲ್ಲ ಮರೆತು T20 ಸೀರೀಸಲ್ಲಿ ಆಗಿದ್ದೆಲ್ಲ ಮರೆತು ಬರಬೇಕಾಗಿದೆ. ಇದು ಫ್ರೆಶ್ ಆಗಿ ಸ್ಟಾರ್ಟ್ ಮಾಡಬೇಕಾಗಿದೆ. ಇದು ODIs, ಅದು T20s. ಖಂಡಿತ ಒಂದು ಚಾಲೆಂಜ್ ಇದ್ದೇ ಇರುತ್ತೆ. ಜೊತೆಗೆ ಮೈಂಡ್ ಸೆಟ್ನ ರೆಡಿ ಮಾಡ್ಕೊಂಡಿರ್ತಾರೆ ಇದಕ್ಕೆ ಅಂತಾನೆ. ಇಲ್ಲ ನಾನು ಅದೆಲ್ಲ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಇಲ್ಲಿ ಪರ್ಫಾರ್ಮ್ ಮಾಡೋದಕ್ಕಾಗೋದಿಲ್ಲ, ಎಲ್ಲೂ ಉಣ್ಕೊಂಡು ಹೋಗ್ಬೇಕಾಗತ್ತೆ ಅಂತ. ಸೊ ಖಂಡಿತ ಮೈಂಡ್ ಸೆಟ್ನ ರೆಡಿ ಮಾಡ್ಕೊಂಡು ಬರಬೇಕು ಶ್ರೇಯಸ್ ಅಯ್ಯರ್ ಅವರು. ಶುಭನ್ ಗಿಲ್ ಜೊತೆಗೆ ರೋಹಿತ್ ಶರ್ಮಾ ಆಬ್ವಿಯಸ್ಲಿ ಓಪನ್ ಮಾಡ್ತಾರೆ. ನಂಬರ್ 3 ವಿರಾಟ್ ಕೊಹ್ಲಿ ಆಡ್ತಾರೆ. ನಂಬರ್ 4 ಶ್ರೇಯಸ್ ಅಯ್ಯರ್ ಆಡುವಂಥ ಚಾನ್ಸ್ ಜಾಸ್ತಿ ಇದೆ. ಅಥವಾ ಇಶಾನ್ ಕಿಶನ್ ನಂಬರ್ 4 ಆಡ್ಬೋದು. ಯಾಕಂದ್ರೆ ನೋಡಿ T20s ಅಂತ ಬಂದಾಗ ಲೆಫ್ಟ್ ಹ್ಯಾಂಡರ್ಸ್ಗಳ ಸುರಿಮಳೆ, ಇಲ್ಲಿ ODIs ಅಂತ ಬಂದಾಗ ರೈಟ್ ಹ್ಯಾಂಡರ್ಸ್ಗಳ ಸುರಿಮಳೆನೇ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಅದರಿಂದ ಮಿಡ್ಲಲ್ಲಿ ಸ್ವಲ್ಪ ಸ್ಟೆಬಿಲೈಸ್ ಮಾಡೋದಕ್ಕೆ ಇಶಾನ್ ಕಿಶನ್ ಲೆಫ್ಟ್ ಹ್ಯಾಂಡರ್ ಬಂದರು ಅಂತಂದರೆ ಚೆನ್ನಾಗಿರುತ್ತೆ ಅಂತ. ಸೊ ಇಶಾನ್ ಕಿಶನ್ ನಂಬರ್ 4 ಆಡ್ತು ಅಂದರೆ ಬೆಟರು. ಶ್ರೇಯಸ್ ಅಯ್ಯರ್ ನಂಬರ್ 5 ಆಡ್ತು ಅಂದರೆ ಬೆಟರು. ನಂಬರ್ 6 KL ರಾಹುಲ್ ಆಡ್ತು ಅಂದರೆ ಓಕೆ. ಅವ್ರ ಮೇಲೆ ಕೆಳಗೆ ಆದರೂ ಓಕೆ. ಶ್ರೇಯಸ್ ಅಯ್ಯರ್ ಕೆಳಗೆ ಬರೋದು, KL ರಾಹುಲ್ ಮೇಲೆ ಬರೋದು. ಸೊ ಇದಾಯಿತು ಅಂದರೆ ಓಕೆ. ಸೊ ನನ್ನ ಪ್ರಕಾರ ಜೆನ್ಯೂನ್ ಬ್ಯಾಟರ್ಸ್ಗಳು 6 ಜನ ಜೆನ್ಯೂನ್ ಬ್ಯಾಟರ್ಸ್ಗಳು ಆಡ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಜೊತೆಗೆ 5 ಜನ ಬೌಲಿಂಗ್ ಕಾಂಬಿನೇಷನ್ ಜೊತೆಗೆ ಹೋಗ್ತಾರೆ. ಅದೇ ಅಕ್ಷರ್ ಪಟೇಲ್ ಆಟ್ ನಂಬರ್ 7, ನಂಬರ್ 8 ಕುಲ್ದೀಪ್ ಯಾದವ್ ಬರ್ತಾರೆ. ಸೊ ಅಕ್ಷರ್ ಪಟೇಲ್ ಮತ್ತು ಕುಲ್ದೀಪ್ ಯಾದವ್ ಅವರು ಸ್ಪಿನ್ನರ್ ಆಗಿ ಲೀಡ್ ಮಾಡ್ತಾರೆ. ಇಬ್ಬರು ಲೆಫ್ಟ್ ಹ್ಯಾಂಡ್ ಸ್ಪಿನ್ನರ್ಸ್ ಆಗಿದ್ದನ್ನು ಕೂಡ ವಾಷಿಂಗ್ಟನ್ ಸುಂದರ್ ಅಗತ್ಯತೆ ಏನು ನನ್ಗೆ ಕಾಣಿಸ್ತಾ ಇಲ್ಲ, ಬೇಕು ಅಂತಲೂ ಕೂಡ ಅನ್ನಿಸ್ತಾ ಇಲ್ಲ. ಆ್ಯಂಡ್ ಜಸ್ಪ್ರೀತ್ ಬುಮ್ರಾ ಬರ್ತಾರೆ ನಂಬರ್ 9, ನಂಬರ್ 10 ಹರ್ಷದೀಪ್ ಸಿಂಗ್ ಆ್ಯಂಡ್ ನಂಬರ್ 11 ಇಟ್ಸ್ ಪ್ರಸಿದ್ಧ ಕೃಷ್ಣ ಅಂತ ಅನ್ನಿಸ್ತಿದೆ. ಇಲ್ಲಿ ರೆಸ್ಟ್ ತೊಗೋಬೇಕಾಗಿರೋರು ಅಂದರೆ ಸ್ವಲ್ಪ ಡ್ರಾಪ್ ಮಾಡ್ತಾ ಇರುವಂಥವ್ರು ಯಾರು ಅಂತಂದರೆ ಗುರ್ನೂರ್ ಪ್ರಾರು, ಪ್ರಿನ್ಸ್ ಯಾದವ್, ವಾಷಿಂಗ್ಟನ್ ಸುಂದರು, ಜೊತೆಗೆ ಶಿವಮ್ ದುಬೆ ಅವ್ರನ್ನ ನಾನು ಇಲ್ಲಿ ಕೂರಿಸ್ತಾ ಇದ್ದೀನಿ. ಸೊ ನಿಮಗೇನು ಅನಿಸುತ್ತೆ, ಈ 11 ಕಾಂಬಿನೇಷನು ಚೆನ್ನಾಗಿಲ್ವಾ, ಅಥವಾ ಬೌಲಿಂಗ್ ಆಪ್ಷನ್ ಜಾಸ್ತಿ ಇಟ್ಕೊಂಡು ಹೋಗಬೇಕು ಅಂತ ಹೇಳ್ತೀರಾ? 6 ಬೌಲಿಂಗ್ ಆಪ್ಷನ್ ಇರಬೇಕು ನಮಗೆ. ಶಿವಮ್ ದುಬೆ ಹೊರಗಡೆ ಬಂತು ಅಂದರೆ ಬೌಲಿಂಗ್ ಆಪ್ಷನ್ಸ್ ಜಾಸ್ತಿ ಆಗುತ್ತೆ ಸ್ವಲ್ಪ ಅಂತ ಹೇಳ್ತೀರಾ? ಇಲ್ಲಿ ಶಿವಮ್ ದುಬೆ ಹೊರಗಡೆ ಬರಬೇಕು ಅಂದರೆ ಅಬ್ವಿಯಸ್ಲಿ ನಾವು ಇಶಾನ್ ಕಿಶನ್ ಕೂರಿಸ್ಬೇಕಾಗತ್ತೆ. ನನ್ನ ಪ್ರಕಾರ ಇಶಾನ್ ಕಿಶನ್ ಇತ್ತು ಅಂದರೆ ಅವ್ರು ಡಬಲ್ ಸೆಂಚುರಿ ಹೊಡೆದಿರುವಂಥ ಪ್ಲೇಯರು ODIs ಅಲ್ಲಿ. ಆ್ಯಂಡ್ ಚೆನ್ನಾಗಿ ಕೂಡ ರೀಸೆಂಟಾಗಿ ಪರ್ಫಾರ್ಮ್ ಮಾಡ್ತಾರೆ ODIs ಅಂತ ಬಂದಾಗ. ಸೊ ನಾನು ಅವ್ರನ್ನ ಕೂರಿಸ್ತಾ ಇಲ್ಲ. ಜಸ್ಟ್ ಬಿಕಾಸ್ ಒಂದು 2-3 ಓವರ್ ಬೌಲಿಂಗ್ ಆಗ್ತಾರೆ ಇವರು ಅನ್ನೋ ಮಾತ್ರಕ್ಕೆ, ಶಿವಮ್ ದುಬೆ ಅನ್ನೋ ಮಾತ್ರಕ್ಕೆ ನಾನು ಇವ್ರನ್ನ ಕೂರಿಸೋದಕ್ಕೆ ರಿಸ್ಕ್ ತಗೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಸೊ ನಿಮ್ಗೆ ಏನಿಸುತ್ತೆ ಈ ಕಾಂಬಿನೇಷನ್ ಕಾಮೆಂಟ್ ಸೆಕ್ಷನಲ್ಲಿ ಆಗಿ ಮತ್ತೆ ಸಿಗುವ.